ನಮಸ್ಕಾರ. ಮರಳಿ ಅರಳಿನ ಇಂದಿನ ಸಂಚಿಕೆಯಲ್ಲಿ ಹಿರಿಯರಿಗೆ ಕಾಡುವಂತ ಮತ್ತೊಂದು ಸಮಸ್ಯೆ ಅಂದ್ರೆ ಕೇಳೋದು ಕಮ್ಮಿ ಆಗೋದು, ಶ್ರವಣ ಶಕ್ತಿ ಕಡಿಮೆ ಆಗೋದು. ಇದು ತುಂಬಾ ಸಾಮಾನ್ಯವಾಗಿ ನೋಡ್ತೀವಿ ನಾವು. ಅವ್ರಿಗೆ ಸ್ವಲ್ಪ ಕಿವಿ ದೂರ ಆಯ್ತು ಅಂತ ನಾವು ಮಾತಾಡ್ಕೊಳ್ಳೋವಾಗ ಅವರು ನಮ್ಗೇನೋ ಕೇಳ್ತಾ ಇಲ್ಲ ಅಂತ ಸ್ಲೋಲಿ ಅವ್ರು ಎಕ್ಸ್ಕ್ಲೂಡ್ ಆಗಕ್ ಸ್ಟಾರ್ಟ್ ಆಗ್ತಾರೆ. ಅವ್ರವರೇ ಸಪರೇಟ್ ಆಗಿ ಕೂರಕ್ ಸ್ಟಾರ್ಟ್ ಮಾಡ್ತಾರೆ. ಇಲ್ಲ ಟಿವಿ ತುಂಬಾ ವಾಲ್ಯೂಮ್ ಅಲ್ಲಿ ಕೇಳೋದು, ಒಂಥರ ಇದ್ದವರೆಗೂ ಮನೆಯಲ್ಲಿ ಡಿಸ್ಟರ್ಬ್ ಆಗೋದು, ಆತರ ಎಲ್ಲ ಆಗುತ್ತೆ. ಅಯ್ಯೋ ನನ್ನಿಂದ ಡಿಸ್ಟರ್ಬ್ ಆಗ್ತಿದೆ ಅಂತ ಸಂಕೋಚ ಪಡೋದು, ಇದೆಲ್ಲ ಸರ್ವೇ ಸಾಮಾನ್ಯ. ನಿಮ್ಮ ವಯಸ್ಸಿಗೆ ಈ ತರ ಬರುವಂತ ಶ್ರವಣ ಶಕ್ತಿ ಕಮ್ಮಿ ಆದಾಗ ನಾವ್ ಏನ್ ಮಾಡ್ಕೋಬೇಕು ಅಂತ ನಮ್ಗೆ ಇವತ್ತು ತಿಳಿಸ್ಕೊಡಕ್ಕೆ ಆಡಿಯಾಲಜಿಸ್ಟ್ ಅಥವಾ ಶ್ರವಣ ಶಾಸ್ತ್ರಜ್ಞೆ ಶ್ರೀಮತಿ ಶ್ವೇತಾ ಅವರು ನಮ್ ಜೊತೆ ಇದ್ದಾರೆ. ಧನ್ಯವಾದಗಳು ಬಂದಿದ್ದಕ್ಕೆ. ನಮ್ಮ ಕೆಲವು ಸಣ್ಣ ಪುಟ್ಟ ಡೌಟ್ ಗಳನ್ನ ಅವ್ರು ಇವತ್ತು ಚೆನ್ನಾಗಿ ಕ್ಲಿಯರ್ ಮಾಡ್ಕೊಟ್ಟು ಹೋಗ್ತಾರೆ ಅಂತ ನಂಬಿದ್ದೀನಿ. ಮೊದಲನೇ ಪ್ರಶ್ನೆ ಶ್ವೇತಾ, ಈ ಹಿರಿಯರಲ್ಲಿ ನಾವು ನೋಡ್ತೀವಿ ಸರ್ವೇ ಸಾಮಾನ್ಯವಾಗಿ ಅವ್ರಿಗೆ ಕೇಳೋದು ಕಮ್ಮಿ ಆಗ್ತಿದೆ. ಅವ್ರಿಗೆ ಕೆಲವು ಸತಿ ಎರಡು ಕಿವಿ, ಕೆಲವು ಸತಿ ಒಂದ್ ಕಿವಿ, ಆತರ ಎಲ್ಲ ಇರುತ್ತೆ. ಮನೆಯವ್ರು ಹೇಳ್ತಾರೆ ಇವ್ರಿಗೆ ಸ್ವಲ್ಪ ಕೇಳೋದು ಕಷ್ಟ ಆಗ್ತಾ ಇದೆ ಅಂತ, ಇಲ್ಲ ಅವರೇ ಬರ್ತಾರೆ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ಅಂತ. ಅವ್ರು ಬಂದಾಗ ಯಾವ್ಯಾವ ಕಂಪ್ಲೇಂಟ್ಸ್ ಇರ್ತವೆ ಸಾಮಾನ್ಯ ನೀವು ನೋಡೋದು? ಮನೆಯವರು ಇದನ್ನ ಹೇಗ್ ಗುರ್ತಿಸ್ಕೋಬಹುದು? ಕೆಲವರಿಗೆ ಇದು ಗೊತ್ತಾಗ್ದೇನೆ ಹೋಗ್ಬೋದು, ಅಯ್ಯೋ ನಮ್ ತಂದೆ ಕಮ್ಮಿ ಕೇಳ್ತಿದೆ ಅನ್ನೋದು ಗೊತ್ತಾಗ್ದೇನೆ ಹೋಗ್ಬೋದು. ಅವ್ರು ಹೇಗ್ ರೆಕಗ್ನೈಸ್ ಮಾಡ್ತಾರೆ ಅವ್ರಿಗೆ ಕೇಳೋದು ಸ್ವಲ್ಪ ಕಮ್ಮಿ ಆಗ್ತಿದೆ ಅಂತ? ಬೇಗ ರೆಕಗ್ನೈಸ್ ಮಾಡಕ್ ಆಗುತ್ತಾ? ಬೇಗ ಅವ್ರನ್ನ ನಿಮ್ ಕಡೆ ಕರ್ಕೊಂಡ್ ಬರಕ್ ಆಗತ್ತಾ? ಬಂದಾಗ ನೀವು ಅವರಿಗೆ ಏನೇನ್ ಪರೀಕ್ಷೆಗಳೆಲ್ಲ ಮಾಡ್ತೀರಿ? ಓಕೆ, ಸೊ ಮೊದಲನೇದಾಗಿ ನಮ್ಗೆ ಕೇಳದೆ ಇರೋದು ಏನಕ್ಕೆ ಆಗತ್ತೆ ಅಂತ ಕೇಳಿದ್ರೆ, ಒಂದು ವಯಸ್ಸಿನ ತೊಂದರೆಯಿಂದಾಗಿ ನಮ್ಮ ನರ ಡ್ಯಾಮೇಜ್ ಆಗ್ತಾ ಇರತ್ತೆ, ನರ್ವ್ ಸೆಲ್ಸ್ ಡ್ಯಾಮೇಜ್ ಆಗ್ತಾ ಇರತ್ತೆ. ನೆಕ್ಸ್ಟ್ ಕಿವಿ ಇನ್ಫೆಕ್ಷನ್ ಇಂದ ಹಿಯರಿಂಗ್ ಲಾಸ್ ಶುರುವಾಗುತ್ತೆ. ನೆಕ್ಸ್ಟ್ ಬಂದು ಜೋರಾಗಿ ಅಥವಾ ಹೆಚ್ಚಾಗಿ ಶಬ್ದ ಕೇಳೋದು. ಕೆಲವೊಬ್ರು ಟೈಲರಿಂಗ್ ಕೆಲಸ ಅಥವಾ ಫ್ಯಾಕ್ಟ್ರಿ ಅಥವಾ ಡ್ರೈವರ್ ಆಗಿರ್ತಾರೆ, ಅವರಲ್ಲಿ ನಾವು ಹೆಚ್ಚಾಗಿ ಹಿಯರಿಂಗ್ ಲಾಸ್ ಅನ್ನು ನೋಡ್ತೇವೆ. ಸೊ ಯಾವಾಗ ನಮ್ಗೆ ಗೊತ್ತಾಗುತ್ತೆ ಹಿಯರಿಂಗ್ ಲಾಸ್ ಇದೆ ಅಂತ ಹೇಳಿ? ಕೆಲವೊಂದ್ಸತಿ ದೂರದಿಂದ ಮಾತಾಡಿದಾಗ ನಮ್ಗೆ ಮಾತುಗಳು ಸ್ಪಷ್ಟವಾಗಿ ಕೇಳೋಲ್ಲ. 2-3 ಸಲ ರಿಪಿಟೇಷನ್ ಅಥವಾ ಪುನಃ ಹೇಳಲಿಕ್ಕೆ ಕೇಳ್ತೇವೆ. ನಂತರ ಟಿವಿ ವಾಲ್ಯೂಮ್ ಅಥವಾ ಫೋನ್ ವಾಲ್ಯೂಮ್ ಅನ್ನು ಜಾಸ್ತಿ ಇಟ್ಕೊಳ್ಳಿಕ್ಕೆ ಕೇಳ್ತೇವೆ. ಅಂದ್ರೆ ಮನೆಯವ್ರಿಗೆ ಕಂಪೇರ್ ಮಾಡಿದ್ರೆ ನಾವು ಜೋರಾಗೆ ಇಟ್ಕೊಂಡಿರ್ತೇವೆ. ನಂತರ 1-to-1 ಕಾನ್ವರ್ಸೇಷನ್, ಎದುರುಗಡೆ ಮಾತಾಡಿದಾಗ ಸ್ವಲ್ಪ ಅವರು ಕಡಿಮೆ ಧ್ವನಿ ಅಥವಾ ಪಿಸು ಧ್ವನಿಯಲ್ಲಿ ಮಾತಾಡಿದ್ರೆ ನನಗೆ ಅರ್ಥ ಆಗ್ತಿಲ್ಲ ಏನ್ ಹೇಳ್ದೆ ಅಂತ ಪುನಃ ಕೇಳ್ತಾರೆ. ಸೊ ಈ ತರ ಎಲ್ಲ ಹೇಳ್ಬೇಕಾದ್ರೆ ಅವರಿಗೆ ಕೇಳೋದು ಕಡಿಮೆ ಆಗಿದೆ ಅಂತ ನಮ್ಗೆ ಇಂಡಿಕೇಶನ್ ತೋರಿಸುತ್ತೆ. ನೆಕ್ಸ್ಟ್ ಅದನ್ನ ನಾವು ಹೇಗೆ ಕಂಡುಹಿಡಿತೀವಿ, ನಮ್ಮ ಹತ್ರ ಬಂದಾಗ ಹೇಗೆ ಗೊತ್ತಾಗುತ್ತೆ ಅಂತ ಕೇಳಿದಾಗ, ಸೊ ನಾವು ಯೂಶಲಿ 2 ಟೆಸ್ಟ್ ಅನ್ನು ಕಾಮನ್ ಆಗಿ ಮಾಡ್ತೇವೆ. ಒಂದು ಆಡಿಯೋಮೆಟ್ರಿ ಟೆಸ್ಟ್ ಅಂತ ಕರಿತೇವೆ, ಇನ್ನೊಂದು ಇಂಪಿಡೆನ್ಸ್ ಟೆಸ್ಟ್ ಅಂತ ಕರಿತೇವೆ. ಆಡಿಯೋಮೆಟ್ರಿ ಟೆಸ್ಟ್ ಅಂದ್ರೆ ನಾವು ಅವ್ರನ್ನ ಸೌಂಡ್ ಪ್ರೂಫ್ ರೂಮ್ ಅಲ್ಲಿ ಕೂರಿಸಿ ಅವರಿಗೆ ಹೆಡ್ಫೋನ್ಸ್ ಹಾಕಿ ಡಿಫ್ರೆಂಟ್ ಸೌಂಡ್ ಗಳನ್ನ ನಾವು ಕೊಡ್ತೇವೆ. ಅವ್ರು ಕೇಳಿದಾಗ ಬಟನ್ ಪ್ರೆಸ್ ಮಾಡ್ಬೇಕು, ಇಲ್ಲ ಅಂದ್ರೆ ಕೈ ಬೆರಳು ಎತ್ತಬೇಕು. ನಂತರ ರಿಸಲ್ಟ್ ನಾನು ಗ್ರಾಫ್ ಮುಖಾಂತರ ನಾವು ಅವರಿಗೆ ಕೊಡ್ತೇವೆ. ನಂತರ ಇನ್ನೊಂದು ಟೆಸ್ಟ್ ಬಂದು ಇಂಪಿಡೆನ್ಸ್. ಇದು ನಮ್ಮ ಮಧ್ಯಭಾಗ ಕಿವಿ ಇನ್ಫೆಕ್ಷನ್ ನ ಕಂಡುಹಿಡಿಯಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನೂ 2 ಟೆಸ್ಟ್ ಇದೆ ಬಂದು, ಅದು OEE ಮತ್ತೆ ABR ಅಥವಾ ಬೆರಾ ಅಂತ ಕರಿತೇವೆ. OEE ಬಂದು ನಮ್ದು ನರ್ವ್ ಹೇರ್ ಸೆಲ್ ಡ್ಯಾಮೇಜ್ ನ ಡಿಟೆಕ್ಟ್ ಮಾಡುತ್ತೆ, ಅಂದ್ರೆ ಏನ್ ಪ್ರಾಬ್ಲಮ್ ಇದೆ ಅಂತ ತೋರಿಸುತ್ತೆ. ನೆಕ್ಸ್ಟ್ ಬಂದು ABR, ಇದು ನಮ್ದು ಹಿಯರಿಂಗ್ ಲೆವೆಲ್, ಅಂದ್ರೆ ಎಷ್ಟು ಕೇಳೋದು ಕಡಿಮೆ ಇದೆ ಅಂತ ಮತ್ತೆ ನಮ್ದು ನರ ಎಷ್ಟು ಡ್ಯಾಮೇಜ್ ಆಗಿದೆ ಅಂತ ತಿಳ್ಕೊಳ್ಳೋದಿಕ್ಕೆ ಸಹಾಯ ಮಾಡುತ್ತೆ. ಸೊ ಇದನ್ನ ನಾವು ಯೂಶಲಿ ಈ ಟೆಸ್ಟ್ ನ ಮಕ್ಕಳಲ್ಲಿ ನಾವು ಈ ಟೆಸ್ಟ್ ನ ಮಾಡ್ತೇವೆ. ಸೊ ನಂತರ ರಿಸಲ್ಟ್ ಬಂದ ನಂತರ ನಮ್ಗೆ ಅದರಲ್ಲಿ 3 ವಿಭಾಗವಾಗಿ ಕ್ಲಾಸಿಫೈ ಮಾಡ್ತೇವೆ. ಒಂದು ಬಂದು ಸೆನ್ಸರಿ ನ್ಯೂರಲ್ ಹಿಯರಿಂಗ್ ಲಾಸ್ ಅಂತ ಕರಿತೇವೆ, ಅಂದ್ರೆ ಇದು ನರ್ವ್ ಡ್ಯಾಮೇಜ್ ಅಥವಾ ವಯಸ್ಸಿನಿಂದ ಬಂದ ತೊಂದರೆ. ನೆಕ್ಸ್ಟ್ ಬಂದು ಕಂಡಕ್ಟಿವ್ ಹಿಯರಿಂಗ್ ಲಾಸ್ ಅಂತ ಕರಿತೇವೆ, ಇದು ನಮ್ಮ ಮಧ್ಯಭಾಗ ಕಿವಿ ಅಥವಾ ಇಯರ್ ಇನ್ಫೆಕ್ಷನ್ ಇಂದ ಬಂದ ತೊಂದರೆ. ನೆಕ್ಸ್ಟ್ ಇನ್ನೊಂದು ಮಿಕ್ಸ್ಡ್ ಹಿಯರಿಂಗ್ ಲಾಸ್ ಅಂತ ಕರಿತೇವೆ. ಮಿಕ್ಸ್ಡ್ ಹಿಯರಿಂಗ್ ಲಾಸ್ 2 ಕೂಡ ಅಂದ್ರೆ ಇನ್ಫೆಕ್ಷನ್ ಇಂದ ಕೂಡ ಆಗಿರುತ್ತೆ, ನರ್ವ್ ಡ್ಯಾಮೇಜ್ ಇಂದ ಕೂಡ ಆಗಿರುತ್ತೆ. ಈಗ ನಾವು ಸಾಮಾನ್ಯವಾಗಿ ಈ ತರ ನರ ತೊಂದರೆ ಆದ್ರೆ, ವಿಚ್ ಇಸ್ ವೆರಿ ಕಾಮನ್ ಇನ್ ಎಲ್ಡರ್ಲಿ, ಹೌದು, ಈಗ ಆ ತರ ಬಂದಾಗ ನಾವು ಅವರಿಗೆ ಯಾವ ತರ ಪರಿಹಾರ ಕೊಡ್ಬೋದು? ಈಗ ಹಿಯರಿಂಗ್ ಏಡ್ಸ್ ಅಥವಾ ಸಾಧಕಗಳು, ಶ್ರವಣ ಸಾಧಕಗಳು ಏನಿದಾವೆ ಅವು ಯಾವ್ಯಾವ ತರ ಇದೆ? ನಾನೀಗ ಕೇಳ್ಪಟ್ಟಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ, ಎಲ್ಲ ಸಣ್ಣದಾಗಿ ಪುಟ್ಟದಾಗಿ ಕಾಣೋದಿಲ್ಲ ಅಂತ. ಮುಂಚಿನ ಕಾಲ ನಂಗೆ ನೆನಪಿದೆ, ಒಂದು ಡಬ್ಬಿ ಇರೋದು, ಒಂದು ಉದ್ದ ವಯರ್ ಇರೋದು, ಡಬ್ಬಿನ ಪಾಕೆಟ್ ಅಲ್ಲಿ ಇಟ್ಕೊಳ್ಳೋರು, ವಯರ್ ವುಡ್ ಕಮ್ ಲೈಕ್ ದಿಸ್. ಸೊ ಒಂಥರ ಮುಜುಗರ ಆಗ್ತಿತ್ತು ಅವ್ರಿಗೆಲ್ಲ ಅದನ್ನ ಇಟ್ಕೊಂಡು ಓಡಾಡಕ್ಕೆ. ಅರ್ಧ ಅದಕ್ಕೆ ಅಂತಾನೆ ಹೋಗ್ತಿರ್ಲಿಲ್ಲ ಅವರು ತಗೊಳ್ಳೋದಕ್ಕೆ. ಈಗ ಹರ್ಡ್ ಎಲ್ಲ ತುಂಬಾ ಕಾಂಪ್ಯಾಕ್ಟ್ ಆಗಿ
ತುಂಬಾ ಚೆನ್ನಾಗಿ ಸಣ್ಣ ಸಣ್ಣದು ಬಂದಿದೆ ಅಂತ. ಹೌದು. ಸೊ ನೀವು ನಮಗೆ ತಿಳಿಸ್ಕೊಡ್ಬೋದಾ? ಓಕೆ. ನಾವು ಹಿಯರಿಂಗ್ ಲಾಸ್ ನ ಯಾವಾಗ ನಾವು ಮೆಡಿಸಿನ್ ಅಥವಾ ಸರ್ಜರಿಯಿಂದ ಔಷಧಿಗಳಿಂದ ಸರಿಪಡಿಸಲು ಆಗಲ್ಲ, ಗುಣಮುಖ ಮಾಡಿಸಲು ಆಗಲ್ಲ ಅಂತೀವೋ ಆವಾಗ ಹಿಯರಿಂಗ್ ಏಡ್ ಶ್ರವಣ ಸಾಧಕಗಳನ್ನ ರೆಕಮೆಂಡ್ ಮಾಡ್ತೇವೆ. ಅದರಲ್ಲಿ ತುಂಬಾ ವೆರೈಟಿ ಇದೆ. ಯೂಶಲಿ 4 ಮಾಡೆಲ್ ಡಿಫ್ರೆಂಟ್ ಟೈಪ್ ಬರುತ್ತೆ. ಅದರಲ್ಲಿ ವೆರೈಟೀಸ್ ಇನ್ನು ಈಚ್ ಕಂಪ್ನಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ಸೊ ಒಂದು ಬಂದು ಇದನ್ನ ಬಿಹೈಂಡ್ ದ ಇಯರ್ ಅಂತ ಕರಿತೇವೆ, BTE ಅಂತ ಹೇಳಿ. ಸೊ ಇದು ನಮ್ದು ಕಿವಿ ಹಿಂಭಾಗ ಹಾಕೋ ಸಾಧನ. ಜೊತೆಗೆ ಯಾರಿಗೆ ಹೆಚ್ಚು ಲಾಸ್ ಇರುತ್ತೋ ಅವರಿಗೆ ಇದು ತುಂಬಾ ಉಪಯೋಗ ಆಗುತ್ತೆ. ನೆಕ್ಸ್ಟ್ ಬಂದು ರಿಸೀವರ್ ಇನ್ ದ ಇಯರ್ ಅಥವಾ ರಿಸೀವರ್ ಇನ್ ದ ಕೆನಾಲ್ ಅಂತ ಕರಿತೇವೆ. ಸೊ ಇದು ಬಂದು ಈಗ ಲೇಟೆಸ್ಟ್ ಟೆಕ್ನಾಲಜಿಯಲ್ಲಿ ಬಂದಿರೋದು. ಇದರಲ್ಲಿ ಇದು ಕೂಡ ಕಿವಿ ಹಿಂದೆ ಕೂರುತ್ತೆ, ಬಟ್ ಚಿಕ್ಕದಾಗಿದೆ, ಮತ್ತೆ ಸೌಂಡ್ ಕ್ವಾಲಿಟಿ ಕೂಡ ಬೆಟರ್ ಆಗಿರುತ್ತೆ. ನೆಕ್ಸ್ಟ್ ಬಂದು ITE ಅಥವಾ ಇನ್ ದ ಇಯರ್ ಅಂತ ಕರಿತೇವೆ. ಸೊ ಇದು ಬಂದು ನಿಮ್ದು ಕಿವಿ ಅಳತೆ ತಕ್ಕಾಗೆ ಮಾಡೋ, ಹೌದು. ಸೊ ಇದು ನಮ್ದು ಕಿವಿ ಒಳಗೆ ಫಿಟ್ ಆಗತ್ತೆ. ನಂತರ ಬಂದು CIC ಅಂತ, ಇದು ಇನ್ನೂ ಚಿಕ್ಕದು, ಇದು ಕಂಪ್ಲೀಟ್ಲಿ ಅವರ ಒಳಗ್ ಕಿವಿಯಲ್ಲಿ ಫಿಟ್ ಆಗತ್ತೆ. ಝೂಮ್ ಮಾಡ್ತಾ ಇದ್ದಾರೆ ಅನ್ಕೋತೀನಿ. ಇದು ಸೋ ಸ್ಮಾಲ್, ಮೋಸ್ಟ್ಲಿ ಕಾಣ್ದೇನೂ ಹೋಗ್ಬೋದು ನಿಮ್ಗೆ. ತುಂಬಾ ಚಿಕ್ಕದಾಗಿದೆ ನೋಡಿ. ಅವ್ರ ಕಿರ್ಬೇಡ ಇದ್ರ ತರ ಇದೆ ಅಷ್ಟೇ, ಹೆಬ್ಬೆಟ್ಟಿನ ಇದು ಮಾತ್ರ ಕಾಣುತ್ತೆ. ವೆರಿ ಸ್ಮಾಲ್. ಸೊ ಯಾರೆಲ್ಲ ನಮ್ಗೆ ಕಾಣುತ್ತೆ, ಬೇರೆಯವರಿಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೋ ಅವರು ಈ ತರ ಹಿಯರಿಂಗ್ ಏಡ್ಗೆ ಹೋಗೋದು ತುಂಬಾ ಒಳ್ಳೇದು. ಸೊ ಅವ್ರಿಗೆ ಕೇಳೋದು ಸಾಲ್ವ್ ಆಗುತ್ತೆ, ಬೇರೆಯವರಿಗೆ ಗೊತ್ತು ಕೂಡ ಆಗೋದಿಲ್ಲ. ಒಂದು ವೆರಿ ಕಾಮನ್ ಕಂಪ್ಲೇಂಟ್, ತಗೊಂಡಿರ್ತಾರೆ, ಪರ್ಚೇಸ್ ಮಾಡಿರ್ತಾರೆ, ಯೂಸ್ ಮಾಡೋದಿಲ್ಲ. ಹೌದು. ಅದು ತುಂಬಾ ನನ್ಗೆ ಜಾಸ್ತಿ ಏನೋ ಇರಿಟೇಷನ್ ಆಗುತ್ತೆ, ಜಾಸ್ತಿ ಸೌಂಡ್ ಕೇಳ್ದಂಗೆ ಆಗುತ್ತೆ, ಕಾನ್ಸ್ಟೆಂಟ್ ಆಗಿ ಇರಿಟೇಟ್ ಆಗುತ್ತೆ ಅಂತ ಹೇಳ್ತಾರೆ. ಎಷ್ಟು ದುಡ್ಡು ಹಾಕಿ ತಗೊಳ್ತಾರೆ, ಮಕ್ಕಳು ತೆಗ್ಸ್ಕೊಟ್ಟಿರ್ತಾರೆ, ಇವ್ರು ಹಾಕೊಳ್ಳೋದಿಲ್ಲ. ಸೊ ಯಾಕೆ ಅಂತ ಕೇಳಿದ್ರೆ ಹೀಗೆಲ್ಲ ಹೇಳ್ತಾರೆ. ಇದಕ್ಕೆ ನಾವು ಹೇಗೆ ಪರಿಹಾರ ಕಂಡುಕೊಳ್ತೀವಿ? ಓಕೆ. ಸೊ ಫಸ್ಟ್ ಆಫ್ ಆಲ್ ನೀವು ಹಿಯರಿಂಗ್ ಏಡ್ ತಗೊಳ್ತಾ ಇದ್ದೀರಾ ಅಂದಾಗ 3 ಥಿಂಗ್ಸ್ ನ ತಲೆಯಲ್ಲಿ ಇಟ್ಕೋಬೇಕು ನಾವು ಯಾವಾಗ್ಲೂ. ಸೊ ಒಂದು ಬಂದು ನಮ್ಮ ಲೈಫ್ ಸ್ಟೈಲ್ ಹೇಗಿದೆ, ಅಂದ್ರೆ ನಮ್ಮ ಅಫೋರ್ಡಬಿಲಿಟಿ ಆಗ್ಲಿ, ನಾವು ಯೂಸ್ ಮಾಡಬಹುದಾ ಹೇಗಿದೆ ಅನ್ನೋದು ಒಂದು. ನೆಕ್ಸ್ಟ್ ಬಂದು ನಮ್ದು ಯೂಸ್ ಮಾಡುವ, ಕೆಲಸ ಮಾಡುವ ವಾತಾವರಣ ಹೇಗಿದೆ. ನಮ್ದು ಈಗ ವರ್ಕಿಂಗ್ ಇರ್ತಾರೆ ವಯಸ್ಸಲ್ಲೂ, ಆಕ್ಟಿವಿಟಿ ಅಂದ್ರೆ ಸೋಷಿಯಲ್ ಆಕ್ಟಿವ್ ಆಗಿರ್ತಾರೆ. ಸೊ ಆ ತರ ಪರ್ಸನ್ಗೆ ಏನು ಅಂತ ಹೇಳಿ. ನೆಕ್ಸ್ಟ್ ಬಂದು ಅವರು ಕೇಳೋದು ಎಷ್ಟು ಕಡಿಮೆ ಇದೆ ಅನ್ನೋದು. ಸೊ ಅದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಈ 3 ಫ್ಯಾಕ್ಟರ್ ನೋಡ್ಕೊಂಡು ನಾವು ಯೂಶಲಿ ಹಿಯರಿಂಗ್ ಏಡ್ ನ ತಗೊಳ್ಳಿಕ್ಕೆ ಹೇಳ್ತೇವೆ. ಸೊ ನಂತರ ಓಕೆ, ನೀವು ಬರ್ತೀರಾ, ಹಿಯರಿಂಗ್ ಏಡ್ ತಗೊಳ್ತೀರಾ, ಎಲ್ಲ ಚೆನ್ನಾಗಿತ್ತು, ಯೂಸ್ ಮಾಡ್ಲಿಕ್ಕೆ ಶುರು ಮಾಡ್ತೀರಾ. ನಂತರ ಮನೆಗೆ ಹೋಗಿದ ತಕ್ಷಣ ಇಲ್ಲ ಅಮ್ಮ ನನಗೆ ಜೋರಿದೆ ಶಬ್ದ, ನನಗೆ ಕೇಳಿಸ್ತಿಲ್ಲ, ಕ್ಲಿನಿಕಲಿ ಕಂಫರ್ಟೇಬಲ್ ಇತ್ತು, ಮನೆಗೆ ಬಂದಿದ ತಕ್ಷಣ ಇಲ್ಲ. ಏನಕ್ಕೆ ಆ ತರ ಆಗತ್ತೆ ಅಂದ್ರೆ ಯೂಶಲಿ ನಿಮ್ಗೆ ಇಷ್ಟು ದಿನ ಚಿಕ್ಕ ಚಿಕ್ಕ ಶಬ್ದಗಳೆಲ್ಲ ಮಿಸ್ ಆಗಿರುತ್ತೆ, ಕೇಳ್ತಾ ಇರಲಿಲ್ಲ. ಸಡನ್ ಆಗಿ ಈಗ ಕೇಳ್ಸಕ್ ಶುರುವಾದಾಗ ಹೊಸದು ಅಂತ ಅನ್ಸುತ್ತೆ. ಸೊ ಅದನ್ನ ನಮ್ಮ ಎಕ್ಸೆಪ್ಟ್ ಮಾಡ್ಕೊಳ್ಳಕ್ಕೆ ನಮಗೂ ಕೂಡ ಸ್ವಲ್ಪ ಟೈಮ್ ತಗೊಳುತ್ತೆ, ಅಂದ್ರೆ ನಮ್ಮ ಬ್ರೈನ್ ಸ್ವಲ್ಪ ಟೈಮ್ ತಗೊಳುತ್ತೆ. ನಾವೇನ್ ಹೇಳ್ತೇವೆ ಅಂದ್ರೆ ಹೌದು ಇವತ್ತು ಜೋರ್ ಇರ್ಬಹುದು ಶಬ್ದ, ಒಂದು 3 ದಿನ ಅಥವಾ ಒಂದು 15 ಡೇಸ್ ಯೂಸ್ ಮಾಡಿ. ಅದಾದ ನಂತರನು ನಿಮ್ಗೆ ಸೆಟ್ ಆಗ್ಲಿಲ್ಲ ಅಂತ ಅಂದ್ರೆ ನಾವು ಪ್ರೋಗ್ರಾಮಿಂಗ್ ಅಂತ ಕರಿತೀವಿ ಅಥವಾ ಫೈನ್ ಟ್ಯೂನಿಂಗ್ ಅಂತ ಕರಿತೇವೆ. ನಾವು ಅಡ್ಜಸ್ಟ್ ಮಾಡ್ತೀವಿ. ನಿಮ್ಗೆ ಏನ್ ಕಂಪ್ಲೇಂಟ್ ಇದೆ ಅದನ್ನ ಬಂದು ಹೇಳಿ. ಅದಲ್ಲದೆ ತೆಗ್ದಿಟ್ಬಿಡ್ಬಾರ್ದು, ನನಗೆ ಜೋರಿದೆ ನಾನು ಹಾಕಲ್ಲ, ಬೇಡ. ಅದು 1 ದಿನ ಹೋಯ್ತು ಅಂದ್ರೆ ಮತ್ತೆ ಉಪಯೋಗಿಸೋದೇ ಇಲ್ಲ. ಹಾಗೆ ಮಾಡ್ಬೇಡಿ. ಸೊ ದಿನನಿತ್ಯ ಉಪಯೋಗಿಸಿ, ದಿನನಿತ್ಯ ಯೂಸ್ ಮಾಡ್ತಾ ಮಾಡ್ತಾ ನಿಮ್ಗೆ ಗೊತ್ತಾಗುತ್ತೆ ಹೇಗಿದೆ ಏನು ಅಂತ ಹೇಳಿ. ಈಗ ಶಬ್ದ ಜೋರಿದೆ ಅಂದ್ರೆ ನಾವು ಕಡಿಮೆ ಮಾಡ್ಬೋದು. ಈಗ ಟೆಕ್ನಾಲಜಿ ತುಂಬಾ ಚೆನ್ನಾಗಾಗಿದೆ. ಮೊದ್ಲಾಗೆ ಮಿಷಿನ್ ಕೆಲಸ ಏನಿತ್ತು ಅಂದ್ರೆ ಎಲ್ಲಾ ಶಬ್ದನು ಜಾಸ್ತಿ ಮಾಡ್ಕೊಡೋದಾಯ್ತು. ಈಗ ಹಾಗಿಲ್ಲ ಟೆಕ್ನಾಲಜಿ. ನೀವೀಗ ಬಂದು ನನಗೆ ನೀರಿನ ಶಬ್ದ ಜಾಸ್ತಿ ಇದೆ, ಇಲ್ಲ ಪಾತ್ರೆಗಳ ಶಬ್ದ ಜಾಸ್ತಿ ಇದೆ, ಏನೇ ಕಂಪ್ಲೇಂಟ್ ಹೇಳಿದ್ರು ಅದಕ್ಕೆ ತಕ್ಕಂತೆ ಅಡ್ಜಸ್ಟ್ ಮಾಡೋ ಟೆಕ್ನಾಲಜಿ ಇವಾಗಿನ ಮಿಷಿನ್ ಗಳಲ್ಲೇ ಇದೆ. ಸೊ ಅದಕ್ಕೆ ತಕ್ಕಂತೆ ನಾವು ಅಡ್ಜಸ್ಟ್ ಮಾಡ್ತೇವೆ. ಅಂದ್ರೆ ತೆಗ್ದಿಡ್ಬಾರ್ದು, ಇಲ್ಲ, ಯೂಸ್ ಮಾಡ್ಬೇಕು, ದಿನನಿತ್ಯ ಯೂಸ್ ಮಾಡಿ. ಏನಾದ್ರೂ ನಿಮ್ಗೆ ಡಿಫಿಕಲ್ಟಿ ಇದ್ರೆ ಆಡಿಯೋಲಜಿಸ್ಟ್ ನ ಮತ್ತೆ ಮೀಟ್ ಮಾಡ್ಬೇಕು. ಅವ್ರು ನಿಮ್ಗೆ ಫೈನ್ ಟ್ಯೂನ್ ಮಾಡ್ಕೊಡ್ತಾರೆ, ಅದನ್ನ ಉಪಯೋಗಿಸದೆ ಹಾಗೆ ಇಡಬಾರ್ದು. ಹೌದು. ಈಗ ಮನೆಯಲ್ಲಿ ಮಕ್ಕಳಾಗ್ಲಿ ಅಥವಾ ಅವ್ರ ಪಾರ್ಟ್ನರ್ಸ್ ಆಗ್ಲಿ ಹೇಗ್ ಸಹಾಯ ಮಾಡ್ಬೋದು? ಈಗ ಡಿವೈಸ್ ಕೇರ್ ಆಗ್ಲಿ ಅಥವಾ ಇವ್ರು ಹೀಗೆ ಯೂಸ್ ಮಾಡಿದಿರಾ ಹಾಗೆ ಇಟ್ಬಿಟ್ಟಿದ್ದಾರೆ, ಸೊ ಅದನ್ನ ನಾವು ಹೇಗೆ ಬ್ರಿಡ್ಜ್ ಮಾಡ್ಕೋಬಹುದು? ಓಕೆ. ಒಂದು ಮನೆಯವ್ರ ಕೆಲಸ ಏನಾಗುತ್ತೆ, ಒಂದ್ಸತಿ ಅವ್ರು ಇಯರಿಂಗ್ ಏಡ್ ಹಾಕೊಂಡು ಮನೆಗೆ ಬಂದ ನಂತರ ಅಬ್ಸರ್ವ್ ಮಾಡ್ಬೇಕು, ಮುಂಚೆ ಹೇಗೆ ಕೇಳಿಸ್ತಿತ್ತು. ಈಗ ದೂರದಿಂದ ಮಾತಾಡಿದಾಗ ಅವ್ರು ಕೇಳಿಸ್ತಿರ್ಲಿಲ್ಲ, 2-3 ಸಲ ನಾವು ಹೇಳ್ಬೇಕಿತ್ತು ಅಂತ ಕಂಪ್ಲೇಂಟ್ ಹೇಳಿರ್ತಾರಲ್ಲ. ಸೊ ಅದು ಸಾಲ್ವ್ ಆಗಿದ್ಯಾ ಇಲ್ವಾ, ಅದು ಹಾಗೆ ಇದೆಯಾ.
ಸೊ ಇದ್ರೆ ನೀವು ಮತ್ತೆ ಆಡಿಯೋಲಜಿಸ್ಟ್ ಹತ್ರ ಹೇಳ್ಬೇಕು, ಇಲ್ಲ ನಮ್ಗೆ ಅಷ್ಟೊಂದು ಬೆನಿಫಿಟ್ ಅನ್ಸ್ತಿಲ್ಲ, ನೋಡಿ ಏನ್ ಮಾಡ್ಬೋದು ಅಂತ ಹೇಳಿ. ಸೊ ಅದನ್ನು ಅವ್ರು ಕೇಳೋದು ಹೇಗಿದೆ ಅನ್ನೋದನ್ನ ಅಬ್ಸರ್ವ್ ಮಾಡ್ಬೇಕು. ನೆಕ್ಸ್ಟ್ ಮಿಷಿನ್ ನ ಹೇಗೆ ಮೇಂಟೈನ್ ಮಾಡ್ಕೋಬೇಕು, ಇವಾಗ ದಿನನಿತ್ಯ ಹಾಕೊಳ್ತಾ ಇದಾರಾ ಇಲ್ವಾ ಅನ್ನೋದು ಅವರು ಗಮನದಲ್ಲಿ ಇಡಬೇಕು. ನಂತರ ಇದನ್ನು ಬೆವರು ಅಥವಾ ನೀರಿನಿಂದ ದೂರ ಇಡಬೇಕು, ಅಲ್ಲಿ ಇಲ್ಲಿ ಇಡೋ ಆಗಿಲ್ಲ, ಬಾಕ್ಸ್ ಕೊಟ್ಟಿರ್ತೇವೆ ಅದ್ರೊಳಗೆ ಇಡಬೇಕು. ನಂತರ ಬಂದು ಕಾಸ್ಮೆಟಿಕ್ಸ್ ಅಂದ್ರೆ ಈಗ ಹೇರ್ ಸ್ಪ್ರೇ ಎಲ್ಲ ಯೂಸ್ ಮಾಡ್ಬೇಕಾದ್ರೆ ಮಿಷಿನ್ ಹಾಕೋಬಾರದು. ಯಾಕೆಂದ್ರೆ ಅದ್ರ ರಿಸೀವರ್ ಅಥವಾ ಮೈಕ್ರೋಫೋನ್ ಮೇಲೆ ಧೂಳು ಕೂತ್ರು ಕೂಡ ಅಥವಾ ಕಿವಿ ಕಸ ಕೂತ್ರು ಕೂಡ ಅದು ಬ್ಲಾಕ್ ಆದ್ರೆ ಅವ್ರಿಗೆ ಕೇಳೋದು ಕಡಿಮೆ ಆಗುತ್ತೆ. ಈಗ ಒಂದು 2 ತಿಂಗಳು ಚೆನ್ನಾಗಿ ಕೇಳ್ತಾ ಇತ್ತು, 2 ತಿಂಗಳಾದ್ಮೇಲೆ ಕೇಳ್ತಾ ಇಲ್ಲ ಅಂದ್ರೆ ಅಲ್ಲೇನೋ ಕಸ ಹೋಗಿದೆ ಅಂತ ಅರ್ಥ. ಸೊ ತಕ್ಷಣ ನೀವು ನಮ್ಮ ಹತ್ರ ತಗೊಂಡ್ ಬರ್ಬೇಕು, ನೀವೇ ರಿಪೇರಿ ಮಾಡ್ತೇವೆ ಅಥವಾ ನೀವೇ ಮಾಡ್ತೇವೆ ಅಂತ ಖಂಡಿತ ಹೋಗ್ಬೇಡಿ. ಸೊ ತಂದಾಗ ನಾವು ನೋಡ್ತೇವೆ ಹೇಗಾಗ್ತಿದೆ ಏನು ಅಂತ ಹೇಳಿ. ಆಮೇಲೆ ನೀವು ಕೂಡ ಅದರಲ್ಲಿ ನಿಮ್ಗೆ ತೋರ್ಸ್ಕೊಟ್ಟಿರ್ತೇವೆ, ವಾಲ್ಯೂಮ್ ಕಂಟ್ರೋಲ್ ಆಪ್ಷನ್ಸ್ ಕೂಡ ಕೊಟ್ಟಿರ್ತೇವೆ. ಬೇಕಾದ್ರೆ ನೀವು ಜಾಸ್ತಿ ಮಾಡೋದು ಅಥವಾ ಕಡಿಮೆ ಮಾಡೋದು ನಿಮ್ಗೆ ಹೇಳ್ಕೊಟ್ಟಿರ್ತೇವೆ. ಅವ್ರು ಕಡಿಮೆ ಕೇಳ್ತಿದೆ ಅಂದಾಗ ಜಾಸ್ತಿ ಕೊಡ್ಬೋದು, ನೋಡ್ಬೋದು ಹೇಗ್ ಅನ್ಸುತ್ತೆ ಏನು ಅಂತ ಹೇಳಿ. ಸೊ ಈ ತರ ಮಾಡೋದ್ರಿಂದ ಅವ್ರಿಗೂ ಹೆಲ್ಪ್ ಆಗುತ್ತೆ, ಒಂದು ಮೋಟಿವೇಟ್ ಬರುತ್ತೆ. ಸೊ ಓಕೆ, ಮನೇಲಿ ಹೆಲ್ಪ್ ಮಾಡ್ತಿದ್ದಾರೆ, ನಾನು ರೆಸ್ಪಾಂಡ್ ಮಾಡ್ತಿದ್ದೀನಿ. ಆಮೇಲೆ ಅವ್ರ ಜೊತೆ ಸ್ವಲ್ಪ ಮಾತಾಡಿದ್ರೆ, ಫಸ್ಟ್ ಫ್ಯೂ ಮಂತ್ಸ್ ಮಾತಾಡಿದ್ರೆ ಗಮನಕ್ಕೆ ಬರುತ್ತೆ, ಅವ್ರಿಗೂ ಕೇಳಿಸ್ತಾ ಇದೆಯಾ ಇಲ್ವೋ ಅನ್ನೋದೊಂದು ಐಡಿಯಾ ಸಿಕ್ಕುತ್ತೆ. ಸೊ ನೀವು ಮಿಂಗಲ್ ಆದಷ್ಟು ಒಳ್ಳೇದು ಅಂತ ಹೇಳ್ತೇನೆ. ಶ್ವೇತಾ, ಇದೆಲ್ಲ ಈಗ ಇಷ್ಟೊಂದು ತೋರಿಸಿದ್ರಲ್ಲ, ಇದು ತುಂಬಾ ದುಬಾರಿನೂ ಹೌದಲ್ಲ. ಹೌದು. ಸೊ ಹೌ ಟು ಫೈಂಡ್ ದ ಬೆಸ್ಟ್ ರೇಂಜ್ ಫಾರ್ ಅಸ್, ನಮ್ಗೆ ಯಾವ್ದು ಸೂಕ್ತ ಅಂತ ನಾವ್ ಹೇಗ್ ಕಂಡುಹಿಡ್ಕೊಳ್ಳೋದು. ಆಮೇಲೆ ಈಗ ಕೆಲವರಿಗೆ ಇದು ಅದೇ ಹೋಗ್ಬೋದು, ಅಫೋರ್ಡಬಿಲಿಟಿ ಇಲ್ಲದೆ ಇರ್ಬೋದು, ಅದಕ್ಕೆ ಏನಾದ್ರೂ ಒಂದು ಧನ ಸಹಾಯ ಎಲ್ಲಿಂದಾದ್ರೂ ಇರತ್ತಾ? ಆತರ ಏನಾದ್ರೂ ಇದ್ರೆ ನಮ್ಗೆ ಹೇಳಿ. ಓಕೆ, ಖಂಡಿತವಾಗ್ಲು. ಸೊ ಒಂದು ಬಂದು ಹಿಯರಿಂಗ್ ಏಡ್ ಶುರುವಾಗೋದು ರೇಂಜ್ ಬಂದು 20-25,000 ಇಂದ 8 lakh ವರೆಗೂ ಹಿಯರಿಂಗ್ ಏಡ್ ಗಳಿದಾವೆ. ಸೊ ನಿಮ್ಮ ಅಫೋರ್ಡಬಿಲಿಟಿ, ನಾನು ಆಲ್ರೆಡಿ ಹೇಳ್ದಾಗೆ ನಿಮ್ಮ ಲೈಫ್ ಸ್ಟೈಲ್, ನಿಮ್ಗೆ ಅನುಕೂಲ ಇದ್ರೆ ದಯವಿಟ್ಟು ಒಳ್ಳೆ ಹಿಯರಿಂಗ್ ಏಡ್ಗೆ ಹೋಗಿ. ಯಾಕೆಂದ್ರೆ ಸೌಂಡ್ ಕ್ಲಾರಿಟಿ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಅಮ್ಮ ನಮ್ಗೆ ಅಷ್ಟೊಂದು ಅಫೋರ್ಡಬಿಲಿಟಿ ಇಲ್ಲ, ಬಟ್ ನನಗೆ ಕೇಳ್ಬೇಕು ಅಂದಾಗ ನೀವು ಹೇಳ್ಬೋದು ಆಡಿಯೋಲಜಿಸ್ಟಿಗೆ, ನೀವು ಡೈರೆಕ್ಟ್ ಆಗಿ ಓಪನ್ ಆಗಿ ಮಾತಾಡ್ಬೋದು. ಅವ್ರು ಹೇಳ್ಬೋದು, ನೋಡಮ್ಮ ನನಗೆ ಇಷ್ಟು ಅನುಕೂಲ ಇದೆ, ನನಗೆ ಈ ತರ ತೊಂದರೆಗಳಿದೆ, ಸೊ ನೀನ್ ಹೇಗೆ ನನಗೆ ಸಹಾಯ ಮಾಡ್ತೀಯ ನೋಡು ಅಂದಾಗ ಕೆಲವೊಂದು ಆಡಿಯೋಲಜಿಸ್ಟ್ ಗಳು ಅವರಾಗೆ ಸಹಾಯ ಮಾಡ್ತಾರೆ. ಯಾಕೆಂದ್ರೆ ಕಂಪ್ನಿಯಿಂದ ನಮ್ಗೆ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆಯಲ್ಲಿ ನಿಮ್ಗೆ ಕೊಡ್ಸಕ್ಕೆ ಸಹಾಯ ಮಾಡ್ತೇವೆ. ಅದು ಒಂದು. ನೆಕ್ಸ್ಟ್ ಬಂದು ಧನ ಸಹಾಯ ಕೇಳಿದಾಗ, ಹೌದು ತುಂಬಾ ಕಡೆ ಹಿಯರಿಂಗ್ ಕ್ಯಾಂಪ್ಸ್ ಗಳು ನಡೀತಾ ಇರುತ್ತೆ ಗವರ್ಮೆಂಟ್ ಕಡೆಯಿಂದ. ಸೊ ಅಲ್ಲಿ ನೀವು ಹೋಗಿ ಹಿಯರಿಂಗ್ ಏಡ್ ಪರ್ಚೇಸ್ ಮಾಡಬಹುದು, ಹಿಯರಿಂಗ್ ಟೆಸ್ಟ್ ಮಾಡಿಸಬಹುದು. ಸೊ ದಯವಿಟ್ಟು ಯಾರು ಡಿಜಿಟಲ್ ಹಿಯರಿಂಗ್ ಏಡ್ ನ ಮಾತ್ರ ಉಪಯೋಗಿಸಿ, ಯಾರು ಅನಲಾಗ್ ಹಿಯರಿಂಗ್ ಏಡ್ಸ್ ನ ಉಪಯೋಗಿಸಬೇಡಿ. ಸೊ ನಂತರ ಬಂದು ಲಯನ್ಸ್ ಕ್ಲಬ್ ಇಂದನೂ ಕೆಲವೊಂದು ಕಡೆ ಹಿಯರಿಂಗ್ ಕ್ಯಾಂಪ್ ಆಗ್ತಿರುತ್ತೆ, ಅವರು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಸೊ ನಿಮ್ಗೆ ಅನುಕೂಲ ಇಲ್ಲ ಅಂತ ಅಂದಾಗ ಅಲ್ಲಿ ಹೋಗಿ ಟೆಸ್ಟಿಂಗ್ ಮಾಡಿಸಿ ತಗೋಬಹುದು. ಇಲ್ಲ ನಮ್ಗೆ ಅಲ್ಲಿ ಹೋಗ್ಲಿಕ್ಕೂ ಆಗಿಲ್ಲ ಅಥವಾ ನಮ್ಗೆ ಎಲ್ಲೂ ಸಿಕ್ಲಿಲ್ಲ ಅಂತ ಅಂದ್ರೆ ನೀವು ಖಂಡಿತ ಆಡಿಯೋಲಜಿಸ್ಟ್ ಬಳಿನೇ ಬಂದು ಕೇಳಬಹುದು. ನೀವು ನಮ್ಗೆ ಈ ಹೈಯರ್ ಕ್ಲಾರಿಟಿ ಬೇಕಾಗಿದ್ದು ಡೈಲಿ ಲೈಫ್ ಬೇಕಾಗುತ್ತೆ ನಿಮ್ಮ ಲೈಫ್ ಸ್ಟೈಲ್ ಅಂದ್ರೆ, ಫಾರ್ ಎಕ್ಸಾಂಪಲ್ ಈಗ ನೀವು ತುಂಬಾ ಸೋಷಿಯಲಿ ಆಕ್ಟಿವ್ ಇದ್ದೀರಾ ಅಂದ್ರೆ, ಆಚೆ ಹೋಗ್ತೀರಾ, ಮೀಟಿಂಗ್ಸ್ ಗಳ ಅಟೆಂಡ್ ಮಾಡ್ತೀರಾ, ಆ ತರ ಇದ್ರೆ ಹೌದು ಸ್ವಲ್ಪ ಮೀಡಿಯಂ ಹೈಯರ್ ವರ್ಷನ್ಗೆ ಹೋದ್ರೆ ಚಂದ. ಯಾಕೆ ಅಂದ್ರೆ ಅದರಲ್ಲಿ ಕೆಲವೊಂದು ಫೀಚರ್ಸ್ ಗಳಿರುತ್ತೆ, ನಾಯ್ಸ್ ಕ್ಯಾನ್ಸಲೇಷನ್ ಫೀಚರ್ಸ್ ಅಂತ ಕರಿತೇವೆ. ಸೊ ಎಸ್ಪೆಷಲಿ ಈ ಫೀಚರ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ಅದು ಬ್ಯಾಕ್ ಗ್ರೌಂಡ್ ನಾಯ್ಸ್ ನೆಲ್ಲ ರೆಡ್ಯೂಸ್ ಮಾಡಿ ಬರೀ ಮಾತಿನ ಶಬ್ದವನ್ನು ಜಾಸ್ತಿ ಮಾಡಿ ಕೊಡುತ್ತೆ. ಸೊ ಈ ತರ ಫೀಚರ್ಸ್ ಮೇಲೆ ಪ್ರೈಸ್ ಹೋಗ್ತಾ ಹೋಗುತ್ತೆ. ಸೊ ನಾನೇನೇನ್ ಸಜೆಸ್ಟ್ ಮಾಡ್ತೀನಿ, ತುಂಬಾ ಹೈಯರ್ಗೂ ಹೋಗೋ ಅವಶ್ಯಕತೆ ಏನಿಲ್ಲ, ಆಯ್ತಾ. ನಿಮ್ಗೆ ಮೀಡಿಯಂ ರೇಂಜ್ ಅಲ್ಲೂ ಆತರ ಫೆಸಿಲಿಟೀಸ್ ಎಲ್ಲ ಸಿಕ್ಕತ್ತೆ. ಹೌದು ಸಿಕ್ಕತ್ತೆ, ಆರಾಮಾಗಿ ಸಿಕ್ಕತ್ತೆ. ಸೊ ನಿಮ್ಗೆ ಬೇಕಾದ್ರೆ ಹಾಕಿ ಒಂದು ಅರ್ಧ ಗಂಟೆ ಅಲ್ಲೇ ಓಡಾಡಿ ಆಚೆ ಟ್ರಾಫಿಕ್ ನಾಯ್ಸ್ ಎಲ್ಲ ನೋಡಿ ನಂತರನು ನೀವು ಡಿಸೈಡ್ ಮಾಡ್ಬೋದು ಟ್ರಯಲ್ ತಗೊಂಡಾಗ. ಯೂಶಲಿ ಎಲ್ಲರೂ ಟ್ರಯಲ್ ಕೊಡ್ತಾರೆ. ಸೊ ಇಲ್ಲ ನೀವು ಕೇಳ್ಬೋದು, ಕೊಡಲ್ಲ ಅಂದ್ರೂ ನೀವು ಕೇಳಿ ಮತ್ತೆ ಡಿಸೈಡ್ ಮಾಡ್ಬೋದು ಅವರು ಹೇಗಿದೆ ಏನು ಅಂತ ಹೇಳಿ. ಥ್ಯಾಂಕ್ ಯು. ಇವತ್ತಿಷ್ಟು ಚೆನ್ನಾಗಿ ಶ್ವೇತಾ ನಮ್ ಜೊತೆ ಬಂದು ನಮ್ ಸಣ್ಣ ಪುಟ್ಟ ಡೌಟ್ ಗಳನ್ನ, ಹಿಯರಿಂಗ್ ಏಡ್ ಗಳ ಬಗ್ಗೆ, ನಮ್ಮ ಶ್ರವಣ ಶಕ್ತಿಯನ್ನು ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು ಅದ್ರ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಧನ್ಯವಾದ. ಥ್ಯಾಂಕ್ ಯು.